ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ತುಂಬ ಹಿಂದಿನ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಅವತ್ತಿಂದ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ, ಆಗ್ತಾನೇ ಇರಲಿಲ್ಲ. ಸೊ ಇದು ನನ್ನ ಸ್ಪೆಷಲ್, ನನ್ನ ಮಗನ ಬರ್ತ್ಡೇ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಅವತ್ತಿನ ದಿನ ನಾನು ವ್ಲಾಗನ್ನು ಮಾಡಿರೋದು, ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸೊ ಮನೇಲೆಲ್ಲ ಕೆಲಸ ಮಾಡಿ ಶಾಪಿಂಗ್ ಹೋಗೋಣ ಅಂತ ನಾನು, ನನ್ನ ಅಕ್ಕನ ಮಗಳು ಎಲ್ಲರೂ ಸೇರಿ ಶಾಪಿಂಗ್ ಹೋಗಿದ್ವಿ. ಸೊ ಶಾಪಿಂಗ್ ಹೋಗಿಬಿಟ್ಟು ಇಲ್ಲಿ ಅತ್ತಿಬೆಲೆಯಲ್ಲಿರೋ ವೆಂಕಟೇಶ್ವರ ಗಾರ್ಮೆಂಟ್ಸ್ ಹಾಲ್ ಅಂತ ಇದು. ಸೊ ಯಾರಾದರೂ ಅತ್ತಿಬೆಲೆ ಹತ್ತಿರ ಯಾರಾದರೂ ಇದ್ದರೆ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಎಲ್ಲ ಥರ ನಮಗೆ ಸಿಗುತ್ತೆ. ಸೊ ರೇಟ್ ಕೂಡ ತುಂಬ ಬಜೆಟಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಶಾಪಿಂಗ್ ಎಲ್ಲ ಮುಗಿಸಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದೆ. ಸೊ ಬಂದು ಆವತ್ತಿನ ಡೇ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಒಬ್ಬಟ್ಟು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಒಬ್ಬಟ್ಟು ಅಂತ ನನ್ನ ಮಗ ಜಾಮೂನ್ ಬೇಕು ಅಂತ ಕೇಳಿದ್ನು. ಸೊ ಅವ್ನ ಫೇವ್ರೆಟ್ ಫುಡ್ಡು ಜಾಮೂನು. ಸೊ ಜಾಮೂನು ಮತ್ತು ಒಬ್ಬಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು. ಅವನಿಗೆ ತುಂಬ ಹ್ಯಾಪಿ. ಅವ್ನು ಬರ್ತ್ಡೇ ಅವನೇ ಎಲ್ಲ ರೀತಿಯಲ್ಲಿ ಸೆಲೆಬ್ರೇಟ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ಕೊಳ್ಳೋದು ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಯಾವ ಥರ ಮಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ನಾನು 2 ಜಾಮೂನ್ ಹಾಕ್ತಾಯಿದ್ರೆ, ಮಮ್ಮಿ ನೀನು ಹಾಕು ಮಮ್ಮಿ, ನಾನು ಜಾಸ್ತಿ ತಿನ್ನಬೇಕು ಇವತ್ತು ಅಂತ ಅವನು ನೋಡಿ 6 ಜಾಮೂನ್ ಹಾಕ್ಕೊಂಡಿದ್ದಾನೆ. ಒಂದೇ ಸರಿ ತಿನ್ನಬೇಡ್ದು, ಬೇಡ ಅಂದ್ರೂ ಕೇಳಿಲ್ಲ. 6 ಜಾಮೂನ್ ಒಂದೇ ಸಾರಿ ಹಾಕ್ಕೊಂಡಿದ್ದಾನೆ. ಸೊ ಇದ್ರ ರೆಸಿಪಿ ಕೂಡ ನಾನು ಎಡಿಟ್ ಮಾಡಿ ಇಟ್ಟಿದ್ದೀನಿ, ಬಿಟ್ಟಿಲ್ಲ. ಸೊ ಅದು ಕೂಡ ಅಪ್ಲೋಡ್ ಆದಷ್ಟು ಬೇಗ ಸ್ಮೂತಾಗಿರೋ ಜಾಮೂನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಬರ್ತ್ಡೇ ದಿನ ಅವನಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಆರತಿಗೆ ಎಲ್ಲ ಎತ್ತಿ, ಯಾರೂ ಇಲ್ಲ, ನಾವೆಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ ಅವತ್ತು. ಸುಮ್ಮನೆ ಮನೇಲಿ ಸಿಂಪಲ್ಲಾಗಿ ಕೇಕನ್ನು ತಂದುಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಯಾಕಂದರೆ ಓದ್ಕೊಳ್ಳೋಕೆಲ್ಲ ಟೈಮ್ ಸಿಗೋಲ್ಲ, ಹೊರಗಡೆ ಎಲ್ಲ ಹೋಗೋಕ್ಕೆ. ಅದು ಬೇರೆ ಹೊರಗಡೆ ಹೋಗೋ ಸಿಚುವೇಶನ್ ಬೇರೆ ಇರಲಿಲ್ಲ. ಯಾಕಂತಂದರೆ ತುಂಬ ಟ್ರಾಫಿಕ್ಕು ಅದೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ ಔಟ್ಸೈಡು. ಅದಕ್ಕೋಸ್ಕರ ಅಂದ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಮನೇಲಿ ತಂದು ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ತಂದಿರೋದು. ಸೊ ಅವನಿಗೆ ತುಂಬ ಎಕ್ಸೈಟೆಡ್. ಯಾವಾಗ ಕೇಕ್ ಕಟ್ ಮಾಡಿ ನಾನು ಕ್ಯಾಂಡಲ್ ಹಚ್ತಾ ಇದ್ರು, ಮಮ್ಮಿ ಬೇಗ ಹಚ್ಚು ಮಮ್ಮಿ, ಆಯಿತಾ ಮುಗಿತಾ ಅಂತ ಕೇಳ್ತಾ ಇದ್ದು. ಸೊ ಅವನಿಗೆ ತುಂಬ ಎಕ್ಸೈಟೆಡ್ ಆಗಿರುತ್ತೆ. ಸೊ ಅವನೇ ಕೇಕ್ ಕಟ್ ಮಾಡಿಬಿಟ್ಟು ಅವನ ತಮ್ಮನ ಜೊತೆಲಿ ಕೇಕ್ ಕಟ್ ಮಾಡಿಸ್ಕೊಂಡು, ತಮ್ಮನಂದರೆ ಅಕ್ಕನ ಮಗನ ಜೊತೆಲಿ ಕೇಕನ್ನು ಕಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ನು. ತುಂಬ ಹ್ಯಾಪಿ ಕೂಡ ಇದ್ನು. ಮಕ್ಕಳು ಹ್ಯಾಪಿ ಇರೋದೇ ತಾಯಿದರಿಗೆ ನೋಡೋಕ್ಕೆ ಒಂದು ಖುಷಿ ಅಲ್ವಾ. ಸೊ ಅದೇ ಥರ ಮಕ್ಕಳು ತುಂಬ ಚೆನ್ನಾಗಿರಬೇಕು, ತುಂಬ ಹ್ಯಾಪಿಯಾಗಿರಬೇಕು ಅನ್ನೋದೇ ಎಲ್ಲ ತಾಯಂದರು ಎಕ್ಸ್ಪೆಕ್ಟ್ ಮಾಡೋದು. ಏನೇ ಮಾಡಿದ್ರೂ ಮಕ್ಕಳಿಗೋಸ್ಕರನೇ ಮಾಡೋದು. ಸೊ ಮಕ್ಳಿಗೆ ಒಳ್ಳೇದಾಗಬೇಕು ಅನ್ನೋ ರೀಸನ್ಗೆ ಮಾಡೋದು. ಸೊ ನಮಗೇನು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಲಿ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಈಗಿನ ಕಾಲದಲ್ಲಿ ತಾಯಿ ತಂದೆ ಅಂತಲೇ ಹೇಳ್ಬೋದು. ಸೊ ಬರ್ತ್ಡೇ ಸೆಲೆಬ್ರೇಟನ್ನೆಲ್ಲ ಆದಮೇಲೆ ಅವ್ರ ತಾತ ಗಿಫ್ಟ್ ಕಳಿಸಿದ್ರು. ತಾತ ಊರಿಂದ ಅಜ್ಜಿ ತಾತ ಅಮೌಂಟ್ ಹಾಕಿದ್ರು. ಸೊ ಅವನಿಗೆ ಏನು ಇಷ್ಟ ಅದು ತೊಗೊಂಡು ಕೊಡು ಅಂತ ಹೇಳಿದರು. ಸೊ ಅವನಿಗೆ ತುಂಬ ನಮ್ಮ ಮನೇಲಿ ಏನೇ ತಂದ್ರೂ 3 ಐಟಮ್ಸ್ ತರಬೇಕು ನಾನು, ಕಂಪಲ್ಸರಿ. ಒಂದು ಸೈಕಲ್ ತೊಗೊಂಡ್ರೂ 3 ಟೈಮ್ ಸೈಕಲ್ ತರಬೇಕು ನಾವು, ಆ ಥರ ಇದೆ. ಯಾಕಂದರೆ ಅವ್ರು ಇಟ್ಕೊಳ್ಳೋದೇ ಇಲ್ಲ. ನಾವು ಎಷ್ಟೇ ಚೆನ್ನಾಗಿ ತಂದುಕೊಟ್ರು ಅದು ಏನಾದರೂ ಒಂದು ರೀಸನ್ನಿಂದ ಹಾಳು ಮಾಡ್ಕೋತಾರೆ. ಅವ್ರದ್ದು ಅದೇ ಒಂದೇ ಪ್ರಾಬ್ಲಮ್. ಅದಕ್ಕೆ ಅವ್ರಿಗೆ ಏನಾದರೂ ತಂದು ಕೊಡಬೇಕಂದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ಇವಾಗ ಇದು ಬ್ಯಾಟ್ ಕೂಡ 3ನೇ ಬ್ಯಾಟ್ ಇದು, ಗೊತ್ತಾ ನಿಮಗೆ. ಸೊ 3rd ಬ್ಯಾಟ್ ಇದಾವೆ. 2 ಬ್ಯಾಟನ್ನು ಹಾಗೆ ಆಟಾಡಿ ಕಟ್ ಮಾಡಿದ್ರು. ಇವಾಗ ಇದು 3ನೇ ಬ್ಯಾಟ್ ಕೂಡ ಬಂದಿದೆ. ಸೊ ತುಂಬ ಎಕ್ಸೈಟೆಡಿಂದ ಓಪನ್ ಮಾಡಿ ಫೋಟೋ ಎಲ್ಲ ಕ್ಲಿಕ್ ಎಲ್ಲ ಮಾಡ್ಕೊಂಡು ಅಜ್ಜಿ ತಾತ ಕಳಿಸಿದ್ದಾರೆ ಅನ್ನೋದೊಂದು ಹ್ಯಾಪಿ ಮೂಮೆಂಟಿಂದ ಎಲ್ಲ ಕಡೆ ನೋಡ್ಕೊಂಡು ಫುಲ್ ಹ್ಯಾಪಿಯಾಗಿದ್ನು. ಸೊ ಅವ್ರು ಹ್ಯಾಪಿಯಾಗಿರೋದು, ಖುಷಿಯಿಂದ ಇರೋದು ಅಷ್ಟರಲ್ಲೇ ನಮ್ಮ ಮಮ್ಮಿ ಪಪ್ಪ ಎಲ್ಲ ಕಾಲ್ ಮಾಡಿ ವಿಡಿಯೋ ಕಾಲ್ ನೋಡಿ ಅವನು ಎಷ್ಟು ಹ್ಯಾಪಿ ಇದ್ದಾನೆ ಅಂತ ನೋಡ್ತಾಯಿದ್ರು. ಅದೇ ಖುಷಿ ಆಯಿತು ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.